ನೆಕ್ಸ್ಟ್ ಸ್ಪೆಷಲ್ ಸೆಗ್ಮೆಂಟ್ ನ್ಯೂಸ್ ಬಾಸ್ ನಲ್ಲಿ ಯಾವುದು ಕ್ವಿಜ್ ಬಾಸ್. ಓಕೆ, ಕ್ವಿಜ್ ಬಾಸ್ ನಲ್ಲಿ ಇವತ್ತು ನಾವು ಕೇಳ್ತಾ ಇರುವಂತ ಪ್ರಶ್ನೆ ಯಾವುದು? ತುಂಬಾ ಅದ್ಭುತವಾಗಿದೆ. ಪರಿಮಳಾಚಾರ್ಯರು ಅಂತ ಯಾರನ್ನ ಕರಿತೀವಿ ನೋಡಿ, ಇದೆ ಇವತ್ತಿನ ಕ್ವಿಜ್ ಬಾಸ್ ನ ಕ್ವೆಶ್ಚನ್ ಆಗಿರೋದು. ಸಾಮಾನ್ಯವಾಗಿ ಎಲ್ರಿಗೂ ಇದು ಗೊತ್ತಿರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಹೌದಾ? ಎಸ್. ಈಗ ಆಪ್ಷನ್ಸ್ ನ ನೋಡೋದಾದ್ರೆ, ಆಪ್ಷನ್ ಎ ಕನಕದಾಸರು, ಆಪ್ಷನ್ ಬಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ, ಆಪ್ಷನ್ ಸಿ ಪುರಂದರದಾಸರು, ಆಪ್ಷನ್ ಡಿ ದಯಾನಂದ ಸರಸ್ವತಿ. ಓಕೆ, ಈ ಪ್ರಶ್ನೆಗಳಿಗೆ ಉತ್ತರ ನೀಡಲು ನೀವು ಕರೆ ಮಾಡಬೇಕಾದಂತ ಸಂಖ್ಯೆ 080691499977 08069149977. ಓಕೆ, ಪ್ರಶ್ನೆ ಏನು ಅಂತ ನಿಮ್ಗೆ ಗೊತ್ತಾಗಿದೆ. ಹಾಗಾಗಿ ನಿಮ್ ಜೊತೆ ಮಾತನಾಡಲಿಕ್ಕೆ ನಾವು ಕೂಡ ಕಾತುರದಿಂದ ಕಾಯ್ತಾ ಇದ್ದೀವಿ, ರೆಡಿ ಇದ್ದೀವಿ ಕೂಡ. ಹಾಗಾಗಿ ಕರೆ ಮಾಡಿ ಉತ್ತರ ಕೊಡಿ. ಕ್ವಿಜ್ ಬಾಸ್ ನಲ್ಲಿ ನಾವು ಕೇಳಿದಂತ ಒಂದು ಪ್ರಶ್ನೆ, ಪರಿಮಳಾಚಾರ್ಯರು ಅಂತ ಯಾರನ್ನ ಕರೀತಾರೆ? ವಂಡರ್ಫುಲ್ ಕ್ವೆಶ್ಚನ್ ಅಲ್ವಾ? ಈಗ ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಯಾರು ರೆಡಿ ಆಗಿದ್ದಾರೆ? ಓಕೆ, ಎಸ್, ಕಾಲ್ಗಳು ಜಾಸ್ತಿ ಬರ್ತಾ ಇದಾವೆ ಇವತ್ತು. ಯಾರು ಕಾಲಲ್ಲಿ ಯಾರಿದ್ದಾರೆ? ಓಕೆ, ಡಿಸ್ಕನೆಕ್ಟ್ ಆಗ್ತಾ ಇದೆ. ಓಕೆ, ಫೈನ್. ಆದರೂ ಕೂಡ ಸರಿಯಾದಂಥ ಉತ್ತರವನ್ನು ಬಹಳಷ್ಟು ಜನ ಹೇಳ್ತಾ ಇದ್ದಾರೆ. ಕರೆ ಮಾಡಿ ಡಿಸ್ಕನೆಕ್ಟ್ ಆದಂಥವರು ಪ್ರಗತಿ ಫ್ರಮ್ ಚಿಕ್ಕಮಗಳೂರು. ಓಕೆ, ಕಾಲ್ ಕನೆಕ್ಟ್ ಆಗಲಿಲ್ಲ, ಸಾರಿ ಪ್ರಗತಿ ಅವರೇ. ಮತ್ತೆ ನೀವು ಟ್ರೈ ಮಾಡಿ ಮುಂದಿನ ಹಂತದಲ್ಲಿ, ಯಾಕಂದ್ರೆ ನಾವು ನೆಕ್ಸ್ಟ್ ನ್ಯೂಸ್ಗೂ ಕೂಡ ಹೋಗ್ಲಿಕ್ಕಿದೆ. ಓಕೆ, ಸರಿಯಾದಂಥ ಉತ್ತರ ಅವರು ಹೇಳಿದ್ದಾರೆ. ಅವರು ಗುರು ರಾಘವೇಂದ್ರ ಸ್ವಾಮಿ ಅಂತ ಉತ್ತರ ಕೊಟ್ಟಿದ್ದಾರೆ. ನೋಡೋಣ ಸರಿಯಾದಂಥ ಉತ್ತರ ಹೌದಾ ಅಲ್ವಾ ಅಂತ ನೋಡೋಣ. ಹೌದು, ಹಸಿರು ನಿಶಾನೆ ಬಂದಿದೆ. ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿ, ಶ್ರೀ ಗುರು ರಾಘವೇಂದ್ರ ತೀರ್ಥರು, ಶ್ರೀ ಗುರು ಸಾರ್ವಭೌಮರು ಅಂತ ಕರಿತೀವಿ. ಥ್ಯಾಂಕ್ ಯು. ಇವತ್ತಿನ ಕ್ವಿಜ್ ಬಾಸ್ ಪ್ರಗತಿ ಪರಿಮಳಾಚಾರ್ಯರು ಅಂತ ರಾಘವೇಂದ್ರ ಸ್ವಾಮಿಗಳನ್ನ ಕರಿತೀವಿ. ಯಾಕೆ ಕರಿತೀವಿ ಅವರನ್ನ? ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಜಯತೀರ್ಥರ ನ್ಯಾಯಸುಧಾ ಮತ್ತು ಮಧ್ವಾಚಾರ್ಯರ ಶ್ರೀಮನ್ಯಾಯಸುಧಾ, ಆ ಗ್ರಂಥಗಳು ಬಹಳ ಕ್ಲಿಷ್ಟಕರವಾಗಿತ್ತು. ಆದರೆ ಅದನ್ನು ಸರಳೀಕೃತಗೊಳಿಸಿ ಸಾಮಾನ್ಯರಿಗೂ ಕೂಡ ಅರ್ಥ ಆಗುವ ಹಾಗೆ, ಇಲ್ಲಿ ಅಧ್ಯಾತ್ಮ ಮತ್ತು ಧಾರ್ಮಿಕತೆ ಅದರ ಬಗ್ಗೆ ಬಹಳ ದ್ವೈತ ಸಿದ್ಧಾಂತದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಸರಳವಾಗಿ ಹೇಳಿದಂಥವರು ಶ್ರೀ ರಾಘವೇಂದ್ರ ಸ್ವಾಮಿಗಳು. ಹಾಗಾಗಿ ಸುಧೀಂದ್ರ ತೀರ್ಥರು, ರಾಘವೇಂದ್ರ ಸ್ವಾಮಿಗಳ ಗುರುಗಳು, ಅವರಿಗೆ ಪರಿಮಳಾಚಾರ್ಯರು ಅಂತ ಅವರನ್ನು ಕರೀತಾರೆ. ಹಾಗಾಗಿ ಅವತ್ತಿನಿಂದ ಅವರನ್ನು ಪರಿಮಳಾಚಾರ್ಯರು, ಸುಧಾ ಪರಿಮಳ ಅಂತ ಕೂಡ ಕರಿತೀವಿ. ಅಂದರೆ ಆ ಜ್ಞಾನದ ಪರಿಮಳದಂತೆ ಪಸರಿಸಿರೋದ್ರಿಂದ ಅವರನ್ನು ಪರಿಮಳಾಚಾರ್ಯರು ಅಂತ ಕರೀತಾರೆ. ಹಾಗೆಯೇ ಕಲಿಯುಗದ ಕಾಮಧೇನು ರಾಘವೇಂದ್ರ ಸ್ವಾಮಿಗಳ ಒಂದು ಪ್ರಭಾವ, ಮಹಿಮೆ, ಮಹಾತ್ಮೆ ಎಲ್ಲರಿಗೂ ಕೂಡ, ಬಹುತೇಕರಿಗೆ ಅವರ ಭಕ್ತರಿಗೆ ಗೊತ್ತಿರುವಂಥ ಸಮಾಚಾರ. ಹಾಗಾಗಿ ಅವರ ಕೃಪೆ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ